ವಿಜಯೇಂದ್ರ ಅವರು ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಕ್ಕಂಥ ಮಾತು ಅದು ವಾಪಸ್ ಪಡಿಬೇಕು. ರಾಮಕೃಷ್ಣ ಹೆಗಡೆ ಮನೆಗೆ ಮುತ್ತಿಗೆ ಹಾಕ್ತಾ ಅಂತ ಜನ ಇಲ್ಲಿದ್ದೀವಿ. ಜಗದೀಶ್ ಶೆಟ್ಟರ್ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಜನ ಇಲ್ಲಿದ್ದೀವಿ. ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ನಿಮ್ಮಪ್ಪ ಅವನ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಜನ ಕೂಡ ಇಲ್ಲಿದ್ದೀವಿ. ತಲತಲಾಂತರಗಳಿಂದ ನಮ್ಮನ್ನು ಶೋಷಣೆ ಮಾಡ್ತಕ್ಕಂಥ ಸಮುದಾಯ, ಬಸವಣ್ಣ ಹೆಸರು ಹೇಳ್ತಕ್ಕಂಥ ಇವರಿಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ವಿಜಯೇಂದ್ರವರು ತಮ್ಮ ಮಾತನ್ನು ವಾಪಸ್ ಪಡಿಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಸಂಘ ಪರಿವಾರ ನಾಗಪುರದಿಂದ ಬೆಂಗಳೂರು ಚಾಮರಾಜಪೇಟೆ ಕೇಶವಕೃಪದಿಂದ ನಿರ್ದೇಶನವನ್ನು ತಗೊಂಡು ನಮ್ಮ ಸಮುದಾಯವನ್ನು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ತಂತ್ರ ಕೂಡಲೇ ನಿಲ್ಲಿಸಬೇಕು. ನಿಮ್ಮಪ್ಪ ಹೋರಾಟ, ಯಡಿಯೂರಪ್ಪನ ಹೋರಾಟ ಅದು ದಲಿತ ಸಂಘರ್ಷ ಸಮಿತಿಯಿಂದ ಕಲ್ತಿರ್ತಕ್ಕಂಥದ್ದು. ನಿಮ್ಮಪ್ಪನ ಹೋರಾಟ, ಯಡಿಯೂರಪ್ಪನ ಹೋರಾಟ ನೀನು ಮಾಡು, ನಿಮ್ಮನ್ನ ಶ್ಲಾಘನೆ ಮಾಡ್ತೀನಿ. ಆದರೆ ನಾಗಪುರ ಮತ್ತು ಕೇಶವಕೃಪ ಹೋರಾಟನ ಮಾಡ್ತೀನಿ ಅನ್ನೋದಾದರೆ ವಿಜಯೇಂದ್ರ ಇನ್ನೂ ರಾಜಕಾರಣದಲ್ಲಿ ಎಳೆಮರಿಕಾಯಿ, ಇನ್ನೂ ಹುಡುಗ ಅವ. ಇಲ್ಲಿರ್ತಕ್ಕಂಥ ಚಳವಳಿನಲ್ಲಿ 50 ವರ್ಷ ಮೇಲ್ಪಟ್ಟಿದ್ದೀವಿ ನಾವು. ಈ ರಾಜ್ಯದಲ್ಲಿ ಎಲ್ಲೂ ಕೂಡ ಓಡಾಡೋದು ಬಿಡಲ್ಲ. ಈ ರಾಜ್ಯದಲ್ಲಿ ಹೊಲಗೇರಿ ಇರ್ತಕ್ಕಂಥ ಊರಿಲ್ಲ, ಮಾದಿಗೇರಿ ಇರ್ತಕ್ಕಂಥ ಊರೇ ಇಲ್ಲ. ನೀವು ಬೆಂಗಳೂರಲ್ಲಿ ಎಲ್ಲಪ್ಪ ಇದ್ದಾರೆ ನಿಮ್ಮ ಸಮುದಾಯ, ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಪ್ಪ ಇದೆ ನಿಮ್ಮ ಸಮುದಾಯ, ಬೀದರಿಂದ ಕೊಳ್ಳೇಗಾಲ ತನಕ ನಮ್ಮ ಅಸ್ಪೃಶ್ಯ ಜಾತಿಗಳಿದ್ದಾವೆ. ಹುಷಾರಾಗಿರಬೇಕು, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಭಾಳ ಜಾಗೃತಿಯಿಂದ ಮಾತಾಡಬೇಕು, ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು. ನಾವು ಹಳ್ಳಿ ಜನ, ನಿನಗಿಂತ ನಿಮ್ಮ ಅಪ್ಪನಷ್ಟು ಇಂದ ಭಾಷೆ ನಮ್ಗೆ ಬರುತ್ತೆ. ಅವನು ಅಮಿತ್ ಶಾ ಅಂತ ಅಯೋಗ್ಯ, ಅಂಬೇಡ್ಕರ್ ಪ್ಯಾಷನ್ ಅಂತಾನೆ. ನಮ್ಮ ಸ್ವಾಮೀಜಿಗಳು ಹೇಳಿದ್ರೆ ನಿನ್ನ DNA ಆರ್ಯ DNA, ನಮ್ಮದು ಮೂಲ ನಿವಾಸಿ DNA ನಮ್ಮದು. ನೀನು ಗುಜರಿ ವ್ಯಾಪಾರಿ ಮಾಡ್ಕೊಂಡಿರ್ತಕ್ಕಂಥ ಗುಜರಾತ್ ಅವನು ಈ ದೇಶದ ಒಬ್ಬ ಗೃಹ ಸಚಿವನಾಗಿ ಅಂಬೇಡ್ಕರ್ ಬಗ್ಗೆ ಮಾತಾಡುವಾಗ ಭಾಳ ಜಾಗೃತಿಯಿಂದ ಮಾತಾಡಬೇಕಾಗಿತ್ತು. ಈಗಾಗಲೇ ಇಡೀ ದೇಶಾದ್ಯಂತ ಅದನ್ನು ರಾಜೀನಾಮೆಗೆ ಆಗ್ರಹಿಸಿ ನಾವು ಮಾತಾಡ್ತಾ ಇದ್ದೀವಿ. ಚುನಾವಣೆ ಇದೆ, ಕಳೆದ ಸಾರಿ MP ನಲ್ಲಿ 400 ಅಂತ ಬಡ್ಕೊಂಡ್ರಿ. ನಿಮ್ಮನ್ನು ಎಲ್ಲಿಗೆ ತಂದು ನಿಲ್ಲಿಸಿದ್ರು ನಾವೆಲ್ಲ? 200 ಕೂಡ ದಾಟಿಲ್ಲ ನಿಮ್ಮ BJP ಅವರು. 400 ನಾವೇ ಅಂದ್ಕೊಂಡಿದ್ರಿ, 200 ಕೂಡ ನೀವು ದಾಟಿಲ್ಲ. ಇದು ಈ ದೇಶದ ಮೂಲ ನಿವಾಸಿಗಳಾದಂಥ SC ST ಮತ್ತು ಮೈನಾರಿಟಿಗಳು, OBCಗಳು ನಿಮಗೆ ಬುದ್ಧಿ ಕಲಿಸಿರ್ತಕ್ಕಂಥದ್ದು. ಇನ್ನೂ ಅದು ಕಲ್ತಿಲ್ಲ ಅಂತ ಹೇಳಿದರೆ ಜಾಗೃತ ಆಗಿರ್ತಕ್ಕಂಥ ಸಮಾಜ ನಮ್ಮದು. 2000 ವರ್ಷಗಳ ಕಾಲ ನಮ್ಮನ್ನು ವಂಚನೆ ಮಾಡಿದ್ರಿ ನೀವು. 70 ವರ್ಷದ ಒಳಗಡೆ ನಾವು ಇಷ್ಟು ಜಾಗೃತ ಆಗಿದ್ದೀವಿ. 10 ವರ್ಷ ನಾವು ಜಾಗೃತ ಆದರೆ ಈ ದೇಶ ನಮ್ಮ ಕೈಗೆ ಬರುತ್ತೆ. ಕೊಲೆಗೊಡಕ ಅಮಿತ್ ಶಾನ ಗಡಿಪಾರು ಮಾಡ್ತೀವಿ ನಾವು. ಕೊಲೆಗೊಡಕ ಅವನು ಗಡಿಪಾರು ಮಾಡಬೇಕಾಗಿತ್ತು, ಇಷ್ಟೊತ್ತಿಗೆ ದೇಶನ ಬಿಟ್ಟು ಓಡಿಸ್ಬೇಕಾಗಿತ್ತು. ಆದರೆ ಇನ್ನೂ ಹಿಡ್ಕೊಂಡಿದ್ದಾರೆ. ಇಡೀ ನಮ್ಮ ಪೆರಿಯರ್ ಒಂದು ಕಡೆ ಹೇಳ್ತಾ ಇದ್ರಲ್ಲ, ಹಾವಿಗೆ ತಲೆಯಲ್ಲಿ ವಿಷ ಇದ್ದರೆ ಅಮಿತ್ ಶಾಗೆ ಮೈಯೆಲ್ಲ ವಿಷ ಇದೆ. ಆ ವಿಷ ಇವತ್ತು ವಿಜಯೇಂದ್ರ ಕೂಡ ಬಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಮತ್ತು ನಮ್ಮ ಸ್ವಾಮೀಜಿ ಜಯಮೃತ್ಯುಂಜಯ ಸ್ವಾಮೀಜಿ ಬಗ್ಗೆ ನಮಗೆಲ್ಲ ಗೌರವ ಇತ್ತು. ಅವರು ಜನಪರವಾಗಿ, ಆ ಸಮುದಾಯದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರದ್ದು ಏನು ಮೀಸಲಾತಿ ಸಿಗಲಿ ಅಂತ ನಾವೆಲ್ಲ ಒಂದು ಕಡೆ ಒಂದು ಆಶಾಭಾವನೆ ಇತ್ತು. ಕಾನೂನಾತ್ಮಕವಾಗಿ ಏನೆಲ್ಲ ಆಗಬೇಕು ಅದು ಸರ್ಕಾರ ಮಾಡುತ್ತೆ. ಒಬ್ಬ ಗೃಹ ಸಚಿವರಾಗಿದ್ದಾಗ ಗೃಹ ಸಚಿವರನ್ನ ಒಬ್ಬ ಜನಸಾಮಾನ್ಯ ಮಾತಾಡ್ತಕ್ಕಂಥ ಮಾತುಗಳನ್ನು ಜಯಮೃತ್ಯುಂಜಯ ಮಾತಾಡಿದಾರಲ್ಲ, ಇದು ನಮಗೆ ಭಾಳ ನೋವನ್ನು ತಂದಿದೆ.
ಇಂಥ ಸ್ವಾಮೀಜಿಯವರು ಆ ಪೀಠದಲ್ಲಿ ಇರಲಿಕ್ಕೆ ನಾಲಾಯಕು. ಆ ಸ್ವಾಮೀಜಿಯವರು ಮನುಷ್ಯನ ಸಂಬಂಧಗಳೇನಾದರೂ ಇದ್ದರೆ ಆ ಪದಗಳು ಮಾತಾಡೋದು. ಅವ್ರು ಮಾತಾಡೋ ಧಾಟಿ ಹೆಂಗಿದೆ ಅಂತ ಹೇಳಿದ್ರೆ, ನಾನು ಮೇಲ್ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಪಂಚಮಶಾಲಿ, ನಮ್ಮ ಪರಮೇಶ್ವರವರು ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಹೊರೆಯ ಜಾತಿ, ಅವನು ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಕ್ಕಂಥದ್ದು ನೋಡಿದಾಗ ಅದು ಜಾತಿಯ ಮನಸ್ಥಿತಿನಲ್ಲೇ ಆತ ಮಾತಾಡಿರ್ತಕ್ಕಂಥದ್ದು. ಇಂಥ ಜಾತಿ ಮನಸ್ಥಿತಿಯಲ್ಲಿರ್ತಕ್ಕಂಥ ಮೃತ್ಯುಂಜಯ ಏನಿದ್ದಾರೆ ಅವರ ಮಠಕ್ಕೆ ಆ ಭಾಗದಲ್ಲಿ ನಮ್ಮ ದಲಿತರು ಕೂಡ ಅನೇಕ ಅನುಯಾಯಿಗಳಿದ್ದಾರೆ. ಇವತ್ತು ಈ ಪತ್ರಿಕಾಗೋಷ್ಠಿ ಮೂಲಕ ಹೇಳ್ತಾ ಇದ್ದೀವಿ, ಯಾರೆಲ್ಲ ಆ ಮಠದ ಅನುಯಾಯಿಗಳಾಗಿದ್ದಾರೆ ನಮ್ಮ ಸಮಾಜದವರು ಕೂಡಲೇ ಆ ಮಠದಿಂದ ಹೊರಗಡೆ ಬರಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕರೆಯನ್ನು ನೀಡ್ತೇನೆ.